ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ ಹತ್ತತ್ರ ಇನ್ನೇನು ಕೊನೆಯ ಭಾಗದ ಶ್ರಾವಣ ಮಾಸಕ್ಕೆ ಬಂದಿದ್ದೇವೆ. ಇನ್ನೊಂದು ಶನಿವಾರ ಸಿಗುತ್ತೆ, ಇನ್ನೊಂದು ಸೋಮವಾರ ಸಿಗ್ತಕ್ಕಂಥದ್ದು ಇರ್ತದೆ. ಶ್ರಾವಣ ಮಾಸ ತಾರೀಕು 30ನೇ ತಾರೀಕು ಆಗಸ್ಟಿಂದ 5ನೇ ತಾರೀಕು ಸೆಪ್ಟೆಂಬರ್ವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಚಂದ್ರ ಈ ವಾರದಲ್ಲಿ ಮೀನರಾಶಿಯಿಂದ ಹಿಡಿದು ಮಿಥುನ ರಾಶಿಯವರೆಗೂ ಸಂಚಾರವನ್ನು ಮಾಡುತ್ತೆ. ಅದರಲ್ಲಿ ಬರತಕ್ಕಂಥ ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ, ತದನಂತರ ಮೇಷರಾಶಿಗೆ ಪ್ರಾದಾರ್ಪಣೆ, ಅಶ್ವಿನಿ, ಭರಣಿ, ಕೃತಿಕಾ ಹಾಗೂ ರೋಹಿಣಿ, ಮೃಗಶಿರ ನಕ್ಷತ್ರದಲ್ಲಿ ಈ ವಾರದ ಕೊನೆಯ ಭಾಗವನ್ನು ಮುಗಿಸ್ತಕ್ಕಂಥದ್ದು ಇರ್ತದೆ. ಅಂದರೆ ಅರ್ಥಾತ್ ಈ ವಾರದಲ್ಲಿ ಅಪ್ ಟು ಮೃಗಶಿರ ನಕ್ಷತ್ರವರೆಗೂ ಸಂಚಾರವನ್ನು ಮಾಡುತ್ತೆ. ಎಲ್ಲಿಂದ? ಮೀನದಿಂದ ಮಿಥುನದವರೆಗೆ. ಈ ನಕ್ಷತ್ರ ಸಂಚಾರದಲ್ಲಿ ಈ ವಾರದಲ್ಲಿ ಮುಖ್ಯ ಬದಲಾವಣೆ ಸರಿಸುಮಾರು ಶುಕ್ರ ಒಂದು ಬದಲಾವಣೆಯನ್ನು ತಗೊಳುತ್ತೆ. ಈ ವಾರದ ಮಧ್ಯದಲ್ಲಿ ತಗೊಳುತ್ತೆ. ಶುಕ್ರ 2 ಅಥವಾ 3ನೇ ತಾರೀಕು ಶುಕ್ರ ಸ್ವಸ್ಥಾನ ಅಂದರೆ ತುಲಾರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಇದೊಂದು ಗ್ರಹ ಹೊರತುಪಡಿಸಿದ್ರೆ ನೆಲ ಗ್ರಹಗಳು ಮಾಮೂಲಿ ಇರ್ತಕ್ಕಂಥ ಜಾಗದಲ್ಲಿ, ಅರ್ಥಾತ್ ಮಿಥುನ ರಾಶಿಯಲ್ಲಿ ಕುಜ, ಸೂರ್ಯ, ಬುಧ, ಅದೇ ರೀತಿಯಾಗಿ ಕೇತು, ಸಿಂಹರಾಶಿಯಲ್ಲಿ ಯಥಾಸ್ಥಿತವಾಗಿ ಗುರು, ಕಟಕ ರಾಶಿಯಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭ, ಶನಿ ವಕ್ರನಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮೀನದಲ್ಲಿ. ಈ ಒಂದು ಕಾಲಘಟ್ಟವನ್ನು ತಗೊಂಡಾಗಿ ನೋಡಿದಾಗ ಈ ವಾರದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗೆ ಬರುತ್ತೆ? ಹತ್ತತ್ರ ಇನ್ನೇನು ಈ ಶ್ರಾವಣವನ್ನು ಮುಗಿಸಿ ಭಾದ್ರಪದಕ್ಕೆ ಕಾಲಿಡ್ತಕ್ಕಂಥ ಸಮಯವಾಗ್ತಾ ಇದೆ. ಗಣೇಶನನ್ನು ಆರಾಧನೆ ಮಾಡ್ತಕ್ಕಂಥ ಸಮಯ. ಖಂಡಿತ ತಿಂಗಳ ಭವಿಷ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಾನು ಹೇಳಿದ್ದೇನೆ. ನೋಡಿ, ಎಲ್ಲರೂ ನೋಡಿ. ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್, ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದೇನೆ. ಈ ವಾರದಲ್ಲಿ ಯಾರಿಗೆ ಏನು ಸಮಸ್ಯೆಗಳು ಕಾಡಬಹುದು, ಹೇಗಿರ್ತಕ್ಕಂಥದ್ದು ಇರ್ತದೆ? ಗ್ರಹಣ ಮುಗಿದಿದೆ 28ಕ್ಕೆ. ಆ ಗ್ರಹಣವಾದ ನಂತರ ರಾಶಿಗಳ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆಗಳೇನಿದೆ ಒಂದೊಂದಾಗಿ ನೋಡ್ಕೊಳ್ತಾ ಬರೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ರಾಶಿಯಾಧಿಪತಿ ಯಥಾಸ್ಥಿತವಾಗಿ ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಪ್ರಾರಂಭ ಹಂತದಲ್ಲಿ ಈ ವಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ ಮೇಷರಾಶಿಯವರು. ಈವನ್ ಸ್ವಲ್ಪ ನೆಮ್ಮದಿ ಕಡಿಮೆ ಇರ್ತದೆ. ಹಣಕಾಸು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ. ವಾರದ ಪ್ರಥಮ ಹಂತದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳತಕ್ಕಂಥದ್ದು ಉತ್ತಮ. ಈ ಮೇಷರಾಶಿ ತದನಂತರದಲ್ಲಿ ಪ್ರಾರಂಭ ಹಂತವನ್ನು ಬಿಟ್ಟು ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವ್ರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಅರ್ಥಾತ್ ಸ್ವಲ್ಪ ಮಟ್ಟಿಗೆ ದೈವಿಕವಾಗಿರ್ತಕ್ಕಂಥ ಸ್ವಭಾವಗಳು ಬರ್ತಕ್ಕಂಥದ್ದಿದೆ. ಅಶ್ವಿನಿ, ಕೃತಿಕಾ, ಭರಣಿ ಇಲ್ಲಿ ಸಂಚಾರವನ್ನು ಮಾಡಿದ್ರು ಸಹಿತವಾಗಿ ಮೇಷರಾಶಿಯವ್ರಿಗೆ ಶುಭದ ಒಂದು ವಾತಾವರಣ. ನಿಮ್ಮ ಏನು ಡಿಸೈರ್, ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರೈಸ್ತಕ್ಕಂಥ ವಾರ ಕೂಡ ಆಗುತ್ತೆ. ಅಧಿಕವಾಗಿದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಇಂಪಾರ್ಟೆಂಟ್. ಸ್ವಲ್ಪ ಮೇಷರಾಶಿಯವ್ರಿಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಮುಂದುವರಿಯುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಮೇಷರಾಶಿಯವರು ಧಾರಾಳವಾಗಿ ಪ್ರಾರಂಭ ಹಂತವನ್ನು ಬಿಟ್ಟು ಮಧ್ಯಾಂತರದಲ್ಲಿ ಶುಭ ಕಾರ್ಯಗಳು ಅಥವಾ ದೈವಿಕವಾಗಿರ್ತಕ್ಕಂಥ ಸ್ವಭಾವ, ಒಂದು ರೀತಿಯಾದಂಥ ರಾಜ ಬಲದೊಂದಿಗೆ ಶುಭವಾಗ್ತಕ್ಕಂಥದ್ದಿರುತ್ತೆ. ಸ್ನೇಹಿತರೊಟ್ಟಿಗೆ ಒಳ್ಳೆಯ ಒಂದು ಅಭಿಪ್ರಾಯಗಳನ್ನು ಹಂಚ್ಕೊಳ್ತಕ್ಕಂಥದ್ದು ಸಾಧ್ಯತೆಗಳು ಬರುತ್ತೆ. ಗುರುವಿನ ಅನುಗ್ರಹದಿಂದ ವಿದ್ಯಾಭ್ಯಾಸದಲ್ಲೂ ಕೂಡ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು, ನೆಮ್ಮದಿಯನ್ನು ಕಾಣ್ತಕ್ಕಂಥ ವಾರ ಕೂಡ ಆಗ್ತದೆ. ಸ್ವಲ್ಪ ಅತಿರೇಕಕ್ಕೆ ಹೋಗಬೇಡಿ ಮೇಷರಾಶಿ. ಇದೊಂದು ನಾನು ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಅತಿರೇಕ ಹೋಗಬಾರ್ದು. ನೋಡಿ, ಈ ಗೊಂದಲದ ವಾತಾವರಣ, ಯಾಕೆಂದರೆ ಲಗ್ನಾಧಿಪತಿ ತೃತೀಯ ಭಾವದಲ್ಲಿದ್ದಾಗ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತದೆ. ಆ ಗೊಂದಲದ ವಾತಾವರಣವನ್ನು ಬಿಟ್ಟು ಮುನ್ನಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದೇ ನಿರ್ಧಾರಗಳಲ್ಲಿ ತಾವು ಮುನ್ನಡಿತಕ್ಕಂಥ ಕೆಲಸಗಳನ್ನು ಮಾಡಿದ್ರೆ ಅಫ್ಕೋರ್ಸ್ ಮೇಷರಾಶಿಯವರಿಗೆ ಒಳ್ಳೆಯ ಕಾಲ. ಸಪ್ತಮದಲ್ಲಿ ಶುಕ್ರ ಸಂಚಾರವನ್ನು ಮಾಡುತ್ತೆ. ಹಾಗೆ ಬುಧಾದಿತ್ಯ ಯೋಗದ ಬಲದಿಂದಾಗಿ ವಿಶೇಷವಾಗಿರ್ತಕ್ಕಂಥ ಜ್ಞಾನವಿದೆ. ಸೂರ್ಯನ ಬಲ, ಬುಧನ ಬಲ, ಹಾಗೆ ಕೇತು ಪಂಚಮದಲ್ಲಿದ್ದಾನೆ. ಕೇತು ಹೊತ್ತು ಮ್ಯಾಕ್ಸಿಮಮ್
ನಿಮಗೆ ಕ್ರಿಯೇಟಿವ್ ಫೀಲ್ಡಲ್ಲಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಫೀಲ್ಡಲ್ಲಿ ಮೇಷರಾಶಿಯವರಿಗೆ ಸುಲಭವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ವಾರ ಕೂಡ ಇದೆ. ಮ್ಯಾಕ್ಸಿಮಮ್ ಗುಡ್ಡಿದೆ ಮೇಷರಾಶಿ, ತೊಂದರೆ ಇಲ್ಲ. ಸಾಧ್ಯವಾದಷ್ಟು ಮೇಷರಾಶಿ ಇದೊಂದು ಶ್ರಾವಣ ಸೋಮವಾರ ಅಥವಾ ಶನಿವಾರಗಳಂದು ಶನಿಯ ದೇವರಿಗೆ ತಿಲಾಭಿಷೇಕವನ್ನು ಮಾಡಿಸಿ ಸಂಕಲ್ಪ ಸಹಿತವಾಗಿ ತದನಂತರದಲ್ಲಿ ಮೇಷರಾಶಿಯವರು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಪೂಜಾರ್ಚನೆಗಳನ್ನು ಮಾಡಿಸಿ ಮನೆಗೆ ಬರ್ತಕ್ಕಂಥದ್ದನ್ನು ಮಾಡಿ ಮರಿಬೇಡಿ. ಇದು ಅವಶ್ಯಕವಾಗಿ ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ವೃಷಭ ರಾಶಿ ಅಧಿಪತಿ ಮ್ಯಾಕ್ಸಿಮಮ್ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಕೆಲಸ ಕಾರ್ಯಗಳು ಅರ್ಧಬರ್ಧ ಆಗಿರ್ತಕ್ಕಂಥವು ಸುಗಮವಾಗಿ ನಡೆಯುತ್ತೆ. ಮ್ಯಾಕ್ಸಿಮಮ್ ಶುಭವಾಗಿ ನಡೆಯುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೋಬೋದು. ಬಟ್ ಮಿಕ್ಕ ವಿಚಾರದಲ್ಲಿ ಮ್ಯಾಕ್ಸಿಮಮ್ ವೃಷಭ ರಾಶಿಯವ್ರಿಗೆ ಒಳ್ಳೆಯದಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ತೋರಿಸುತ್ತೆ ವೃಷಭ ರಾಶಿಯವ್ರಿಗೆ. ಸೊ ಅನ್ನೆಸಸರಿಯಾಗಿ ನೀವು ಎಲಸ್ಟೈಸ್ ಮಾಡ್ಕೊಳ್ಬೇಡಿ ಯಾವುದೇ ವಿಚಾರ. ಯಾಕೆಂದರೆ ಕೋಪದಿಂದ ಅನರ್ಥಗಳಾಗ್ತಕ್ಕಂಥ ದಾಂಪತ್ಯದಲ್ಲಿ ಬರುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ವೃಷಭ ರಾಶಿಯವರು. ಸಂಗಾತಿಯಿಂದ ದೂರ ಇರ್ತಕ್ಕಂಥದ್ದು, ಸಂಗಾತಿಯೊಟ್ಟಿಗೆ ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದೆಲ್ಲ ತೋರಿಸುತ್ತೆ. ಸೊ ಹಾಗಾಗಿ ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಸ್ವಲ್ಪ ದಾಂಪತ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೊಡಿ. ವೃಷಭ ರಾಶಿಯರಿಗೆ ವಾರದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಯಾರು ಕೆಲಸ ಪ್ರಯತ್ನವನ್ನು ಮಾಡ್ತಾ ಇದ್ರೋ, ಯಾರು ಹುಡುಕ್ತಾ ಇರ್ತಕ್ಕಂಥ ಸನ್ನಿವೇಶ ಇತ್ತೋ, ಬಟ್ ಕೆಲಸಕ್ಕೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು ವಾತಾವರಣ ಮುಂದುವರಿಯುತ್ತೆ. ಮ್ಯಾಕ್ಸಿಮಮ್ ಕೆಲಸ ಹುಡುಕ್ತಕ್ಕಂಥವ್ರಿಗೆ ಒಂದು ಹೊಸ ಕೆಲಸ ಲಭ್ಯವಾಗ್ತಕ್ಕಂಥದ್ದು ಸತ್ಯವಾಗ್ತದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಮೇಲಾಗಿ ಧನಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡುತ್ತೆ. ಬುಧಾದಿತ್ಯ ಯೋಗ ಖಂಡಿತವಾಗಿ ಸೂರ್ಯನೊಟ್ಟಿಗೆ ಒಂದು ರೀತಿಯಾದಂಥ ನೆಮ್ಮದಿ, ಹಾಗೆ ತಾವು ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಪಡಿತೀರಿ. ಸ್ವಲ್ಪ ಮನೆಯಿಂದ ದೂರ ಉಳಿತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಮನೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಮಿಕ್ಕ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿದೆ. ಲಾಭದಲ್ಲಿ ಶನಿ, 10ರಲ್ಲಿ ರಾಹು, ಅಫ್ಕೋರ್ಸ್ ವೆರಿ ಗುಡ್. ಗ್ರಹಣವಾದರೂ ಕೂಡ ವೃಷಭ ರಾಶಿಯವ್ರಿಗೆ ಒಳ್ಳೆಯ ಫಲ ಇದೆ. ಮ್ಯಾಕ್ಸಿಮಮ್ ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಈ ವಾರದಲ್ಲೂ ಕೂಡ ಅತ್ಯಂತ ಶುಭದ ಫಲಪ್ರಾಪ್ತಿ ಆಗೋದ್ರ ಎರಡು ಮಾತೇ ಇಲ್ಲ. ಕೆಲಸ ಪ್ರಿಯಾರಿಟಿಯಾಗಿ ಸಿಗುತ್ತೆ. ನಥಿಂಗ್ ಟು ವರಿ. ವೆರಿ ಗುಡ್. ನಥಿಂಗ್ ಟು ವರಿ. ಆದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವತೆ ಆರಾಧನೆ ಮಾಡ್ಕೊಳ್ಳಿ. ಈ ವಾರ ಇನ್ನಷ್ಟು ಶುಭದ ಕಾಲ ಆಗುತ್ತೆ. ಅಥವಾ ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ ಆಗುತ್ತೆ, ಒಳ್ಳೆಯದು ಕೂಡ ಇದೆ. ಮಿಥುನ ರಾಶಿ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಪ್ರಥಮವಾಗಿ ಉತ್ತರ ಭಾದ್ರಪದ ನಕ್ಷತ್ರ, ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ಸಂದರ್ಭ, ಸ್ವಲ್ಪ ಫ್ರಸ್ಟ್ರೇಷನ್ಸ್ ಇವೆಲ್ಲ ತೋರಿಸುತ್ತೆ. ತದನಂತರದಲ್ಲಿ ನಿಮಗೆ ಒಂದು ರೀತಿಯಾದಂಥ ಭಯದ ವಾತಾವರಣ ಇದ್ದರೂ ಅದನ್ನು ತೋರಿಸ್ಕೊಳ್ಳೋದಲ್ಲೇ ಮುನ್ನೆ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮಿಥುನ ರಾಶಿಯವರಿಗೆ. ಮ್ಯಾಕ್ಸಿಮಮ್ ಸೂರ್ಯನ ಬಲ ಇದೆ, ಬುದ್ಧಿಬಲ ಮ್ಯಾಕ್ಸಿಮಮ್ ಬುದ್ಧಿಯಿಂದ ಸ್ವಲ್ಪ ಟಾಕಿಟಿವ್. ಸೊ ಮಾತುಗಳನ್ನು ಕಡಿಮೆ ಮಾಡ್ತೀರಾ, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂತಕ್ಕಂಥ ವಿಚಾರಗಳು ಮ್ಯಾಕ್ಸಿಮಮ್ ಗೊತ್ತಾಗ್ಬಿಡುತ್ತೆ. ಅದೊಂದು ಮಿಥುನ ರಾಶಿಯವರು ಹೊತ್ಕೊಂಡ್ರೆ ಈ ವಾರ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ನೀವು ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ವಾರವಾಗ್ತದೆ. ಮಾತಿನಿಂದ ಕೆಲವೊಂದು ವಿಚಾರಗಳನ್ನು ಮ್ಯಾಕ್ಸಿಮಮ್ ಗೆಲ್ತೀರಾ. ಬಟ್ ಗ್ರಹಣವಾದ ಮೇಲೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನೀವು ನಂಬಿಕೆ ಕಳ್ಕೊಳ್ತಕ್ಕಂಥ ಸನ್ನಿವೇಶನೂ ಕೂಡ ಬರಬಹುದು. ನಂಬಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರೇ. ಮನೆಯೊಟ್ಟಿಗೆ ನಂಬಿಕೆ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಇದೆ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ಮಿಥುನ ರಾಶಿ ಪಂಚಮದಲ್ಲಿ ಶುಕ್ರ ಸಂಚಾರವನ್ನು ಮಾಡೋದ್ರಿಂದ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಇದು ಮಸ್ಟ್ ಶುಡ್ ಆಗುತ್ತೆ. ಕೆಲವೊಂದು ಸ್ನೇಹಿತರು ಸಹಾಯಕ್ಕೆ ಬರ್ತಕ್ಕಂಥದ್ದು ಇದೆ. ಬಟ್ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಮಿಥುನ ರಾಶಿ ಒಂದು ಶುಕ್ರನ ಬದಲಾವಣೆಯಿಂದ ಸ್ವಲ್ಪ ಸಾಂಸಾರಿಕ ಜೀವನ, ಪ್ರೀತಿಪಟ್ಟಿಗೆ ಯಾವಾಗಲೂ ಕಿತ್ತಾಟಗಳು, ಮನಸ್ತಾಪಗಳು ಬರ್ತಿರ್ತಕ್ಕಂಥದ್ದು ಉಪಶಮನವಾಗಿ ಶುಕ್ರನ ಅನುಗ್ರಹದಿಂದ ಸ್ವಲ್ಪ ಶುಭವಾಗುತ್ತೆ. ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ಕೂಡ ಉಪಶಮನವಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ. ವ್ಯಾಪಾರ ವಹಿವಾಟುಗಳು ಗುರುವಿನ ಬಲದಿಂದ ಸ್ವಲ್ಪ ಕಾಳಜಿ ಮ್ಯಾಕ್ಸಿಮಮ್ ಗುಡ್ಡಾಗ್ತಕ್ಕಂಥದ್ದು ಕೂಡ ಇದೆ. ಲಗ್ನದಲ್ಲೇ ಕುಜನಿದ್ದಾನೆ. ಆತುರದ ಬುದ್ಧಿಯನ್ನು ತಪ್ಪಿಸಿ
ಕಾರ್ಯದಲ್ಲಿ ನಿರತರಾದರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ವಾರ ಆಗ್ತದೆ, ತೊಂದರೆ ಇಲ್ಲ, ಮ್ಯಾಕ್ಸಿಮಮ್ ಗುಡ್. ಬಟ್ ಸ್ವಲ್ಪ ನಂಬಿಕೆಯ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲಾಂದರೆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅಫ್ಕೋರ್ಸ್ ಮಿಥುನ ರಾಶಿಯವರು ನರಸಿಂಹನ ಮಂತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಓಂ ಲಕ್ಷ್ಮೀ ನರಸಿಂಹೋ ತವದಾಸೋಹಂ. ಈ ಮಂತ್ರ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡುತ್ತೆ. ಮನಸ್ಸಿಗೆ ಧೈರ್ಯ, ಸ್ಥೈರ್ಯ, ನಂಬಿಕೆ ಮೇಲೆ ಅಪನಂಬಿಕೆಗೆ ದೂರ ಆಗ್ತಕ್ಕಂಥದ್ದು ಕೂಡ ಇದೆ, ಶುಭವಾಗ್ತದೆ ಕೂಡ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಕಟಕ ರಾಶಿಯವರ ಫಲವನ್ನು ತಗೊಂಡಾಗ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಕಾರ್ಯದಲ್ಲಿ ಅಡ್ಡಿ ಬರುತ್ತೆ, ನಿಧಾನ ಮಂದಗತಿ ಆಗುತ್ತೆ. ತಾವು ತೋರ್ತಕ್ಕಂಥ ಕೆಲಸದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ತದನಂತರದಲ್ಲಿ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಮುಂದುವರಿತಕ್ಕಂಥದ್ದು ಇರ್ತದೆ. ಜೊತೆಗೆ ನೆಮ್ಮದಿಯನ್ನು ತಗೊಳ್ತಕ್ಕಂಥ ವಾರ ಕೂಡ ಆಗುತ್ತೆ. ಸ್ವಲ್ಪ ಸುಖಾಸೀನ, ಯಾವಾಗಲೂ ಮೃಷ್ಟಾನ್ನ ಭೋಜನ, ಈ ವಾರದಲ್ಲಿ ಒಳ್ಳೊಳ್ಳೆಯ ಉಡುಗೊರೆಗಳು, ಸಾಧ್ಯತೆಗಳು ಸಿಗ್ತಕ್ಕಂಥದ್ದಿದೆ. ಜ್ಞಾನದ ಮಟ್ಟದಿಂದಾಗಿ ನಿಮಗೆ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಆಗುತ್ತೆ. ಕೊನೆಯಲ್ಲಿ ನಷ್ಟ ಇದೆ, ಸ್ವಲ್ಪ ಎಚ್ಚರ. ಒತ್ತಡ ಇರ್ತದೆ. ಒತ್ತಡಾಧಿಪತಿ ದಶಮದಲ್ಲಿದ್ದಾಗ, ಮೇಲಾಗಿ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನದಲ್ಲಿ, ಮೃಗಶೀರ ನಕ್ಷತ್ರ, ಕೊನೆಯಲ್ಲಿ ಸ್ವಲ್ಪ ನಷ್ಟ ಇರತಕ್ಕಂಥ ಸನ್ನಿವೇಶ ಬರ್ತದೆ. ಸ್ವಲ್ಪ ಎಚ್ಚರ. ವ್ಯಾವಹಾರಿಕವಾಗಿ ಸ್ನೇಹಿತರ ವಿಚಾರದಲ್ಲಿ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಅಪ್ ಮಾಡೋದು ಕಟಕ ರಾಶಿಯವರಿಗೆ ಒಳ್ಳೆಯದು. ಅದರ್ವೈಸ್ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದಿದೆ. ಸೊ ಯಾರು ಕಟಕ ರಾಶಿಯಲ್ಲಿದ್ದೀರೋ ನೀವು ಮಧ್ಯಭಾಗದಲ್ಲೂ ಸ್ವಲ್ಪ ಸುಖ, ಶುಕ್ರ ಒಂದು ಸುಖ, ಅಭಿವೃದ್ಧಿ, ಒಳ್ಳೊಳ್ಳೆ ಒಂದು ಕಾರು ಅಥವಾ ಒಳ್ಳೊಳ್ಳೆ ಡ್ರೆಸ್ ತೊಗೊಳ್ತಕ್ಕಂಥ ಸನ್ನಿವೇಶನೂ ಕೂಡ ಮುಂದುವರಿತಕ್ಕಂಥದ್ದು ಈ ಕಟಕ ರಾಶಿಯವ್ರಿಗಿದೆ. ಕೊನೆಯ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಇಲ್ಲ ಅವಶ್ಯಕವಾಗಿ ಕುಜಶಾಂತಿಯನ್ನು ಮಾಡ್ಕೊಳ್ಳಿ, ಅಥವಾ ಶನಿವಾರಗಳಂದು ಸಾಧ್ಯವಾದಷ್ಟು ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕೆಂಪು ಕಲ್ಸಕ್ಕರೆಯನ್ನು ಹಂಚಿ ಮರಿಬೇಡಿ. ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ದಕ್ಷಿಣ ಅಭಿಮುಖವಾಗಿ ಕೂತು 21 ಅಥವಾ 108 ಬಾರಿ ಹೇಳ್ತಕ್ಕಂಥದ್ದು ಅವಶ್ಯಕ. ಸಿಂಹರಾಶಿಯ ಫಲಾಫಲ ಈ ವಾರದ ಹೇಗಿರುತ್ತೆ ನೋಡಿ. ಸಿಂಹರಾಶಿ ಸ್ವಸ್ಥಾನದಲ್ಲೇ ಸೂರ್ಯ. ಮೊದಲ ಪ್ರಾರಂಭದಲ್ಲಿ ಲಿಟಿಗೇಷನ್ಸ್ ಅಥವಾ ಕೆಲಸದಲ್ಲಿ ಒತ್ತಡ, ಆರೋಗ್ಯದಲ್ಲಿ ಸಮಸ್ಯೆ ಇವೆಲ್ಲವೂ ಕಾಣಿಸ್ಕೊಳ್ಳುತ್ತೆ. ತದನಂತರದಲ್ಲಿ ಒಂದು ರೀತಿಯಾದಂಥ ಶುಭದ ಕಾಲ ಪ್ರಾರಂಭವಾಗುತ್ತೆ. ಮ್ಯಾಕ್ಸಿಮಮ್ ಅಶ್ವಿನಿ ನಕ್ಷತ್ರ ಲಗ್ನದಲ್ಲಿದ್ದಾನೆ. ಸ್ವಲ್ಪ ದಾಂಪತ್ಯ ವಿರಸಗಳು ಬರುತ್ತೆ, ಅದರಲ್ಲಿ ಏನು ಡೌಟೇ ಬೇಡ. ದಾಂಪತ್ಯದಲ್ಲಿ ಸಮಸ್ಯೆಗಳಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಗುಡ್ಡಾಗ್ತದೆ. ಮತ್ತು ರಾಜಗಾಂಭೀರ್ಯದಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಿಸ್ಕೋಬೋದು. ಹಾಗೂ ಒಂದು ರೀತಿಯಾದಂಥ ಕೆಲಸದಲ್ಲಿ ತಮ್ಮ ಶ್ರಮದಿಂದ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ವಾರ ಸಿಂಹರಾಶಿ. ಪ್ರಾರಂಭ ಸ್ವಲ್ಪ ಎಚ್ಚರ, ಪ್ರಾರಂಭದಲ್ಲಿ ಎಚ್ಚರವಾಗಿರಬೇಕು. ತದನ ಮಧ್ಯಭಾಗದಿಂದ ಕೊನೆಯವರೆಗೂ ಕೂಡ ಶುಭದ ಕಾಲ ಆಗುತ್ತೆ. ಕೆಲಸ ಕಾರ್ಯಗಳು ಒಂದು ರೀತಿಯಾಗಿ ಸುಗಮವಾಗಿ ನಡೀತೆ, ಅಡೆತಡೆಗಳು ದೂರ ಆಗುತ್ತೆ, ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ದೈವಿಕ ಬಲದೊಂದಿಗೆ ಒಂದು ಸ್ವಲ್ಪ ದೈವಿಕ ಬಲ ಜಾಸ್ತಿ ಇರತಕ್ಕಂಥ ಸನ್ನಿವೇಶ. ಹಾಗೂ ನೀವು ಕೂಡ ದೈವಿಕತ್ವವನ್ನು ಅಂದರೆ ಅರ್ಥಾತ್ ದೇವರ ಅಲ್ಲಿ ಒಂದು ವಿಶ್ವಾಸವನ್ನು ಇಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸೂರ್ಯನೊಟ್ಟಿಗೆ ಕೇತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಯಾವಾಗಲೂ ಕೂಡ ಆಧ್ಯಾತ್ಮಿಕವಾದರೆ ಸಿಂಹರಾಶಿಯವ್ರಿಗೆ ಅಭಿವೃದ್ಧಿ ಕಾರ್ಯಗಳು ಆಟೋಮೆಟಿಕ್ಕಾಗಿ ನಡೆಯುತ್ತೆ. ಸ್ನೇಹಿತರಿಂದ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಕೆಲಸದಲ್ಲಿ ಈ ವಾರವನ್ನು ತಗೊಂಡು ನೋಡಿದಾಗ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಆಟೋಮೆಟಿಕ್ಕಾಗಿ ಬರುತ್ತೆ. ಸ್ವಲ್ಪ ಸಮಾಧಾನದಕರ ವಾತಾವರಣ ಮಧ್ಯಭಾಗದಿಂದ ಮುಂದುವರಿತಕ್ಕಂಥದ್ದು ಜಾಸ್ತಿ ತೋರಿಸೋದ್ರಿಂದ ನೀವು ಎಕ್ಸ್ಪೆಷಲಿ ಯಾರು ಸಿಂಹರಾಶಿಯಲ್ಲಿದ್ದೀರೋ ಈ ವಾರದ ಸೋಮವಾರ ರುದ್ರಾಭಿಷೇಕವನ್ನು ಮಾಡಿಸಿ ಸ್ವಲ್ಪ ಕಡಲೆಕಾಳಿನ ಫಲಹಾರವನ್ನು ಹಂಚಿ ಶುಭದಾಯಕವಾಗಿರ್ತಕ್ಕಂಥ ಭಾದ್ರಪದ ಮಾಸವು ಒಳ್ಳೆಯದಾಗುತ್ತೆ. ಈ ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ನಿಧಾನ ಮಂದಗತಿ ಆಗ್ಬೋದು, ಅಥವಾ ಸಂಗಾತಿಯೊಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ವಾರ ಪ್ರಾರಂಭದಲ್ಲಿ ಬರ್ತದೆ. ತದನಂತರದಲ್ಲಿ ಸ್ವಲ್ಪ ಎಚ್ಚರ. ಇದ್ದಕ್ಕಿದ್ದಾಗ ಏನಾದರೂ ಸಮಸ್ಯೆಗಳು ಕಾಡಬಹುದು, ನಷ್ಟ ಕಾಡಬಹುದು, ಬರ್ತಕ್ಕಂಥ ಲಾಭದ ಕೊರತೆ ಆಗಬಹುದು. ಮಧ್ಯಭಾಗವನ್ನು ತದನಂತರದಲ್ಲಿ ಹೇಗೆ ಮಧ್ಯಭಾಗದ ಮೇಲೆ ಕನ್ಯಾ ರಾಶಿಯವ್ರಿಗೆ ಮಧ್ಯಭಾಗದ ಮೇಲೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಲಾಭವಾಗ್ತದೆ. ಸಂಕಷ್ಟಗಳಿಂದ ಪಾರಾಗ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗಿದೆ. ಪ್ರಥಮ ಹಂತ, ದ್ವಿತೀಯ ಹಂತ ಸ್ವಲ್ಪ ಟಫ್. ಇದನ್ನು ಎಚ್ಚರಿಕೆಯಿಂದ ನೋಡ್ಕೋಬೇಕು. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಬಿಸ್ನೆಸ್ಸು ಸಾಧಾರಣವಾಗಿರುತ್ತೆ. ಅನ್ನೆಸಸರಿ ಆಗಿರ್ತಕ್ಕಂಥ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೋಬೇಡಿ. ತಾವು
ಯಾವುದೇ ವಿಚಾರದಲ್ಲಿ, ಸಂಗಾತಿಯ ವಿಚಾರದಲ್ಲಾಗಿರ್ಬೋದು, ಕೆಲಸಗಾರರ ವಿಚಾರದಲ್ಲಾಗಿರ್ಬೋದು, ಅಥವಾ ಅನ್ನೋನ್ ಪರ್ಸನ್ಗಳಿಂದ ಆಗಿರ್ಬೋದು, ಸಮಸ್ಯೆಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಅತಿ ಮುಖ್ಯ. ಕನ್ಯಾ ರಾಶಿಯವರು ಮಸ್ಟ್ ಆ್ಯಂಡ್ ಶುಡ್ ತ್ರಯಂಬಕ ಮಂತ್ರವನ್ನು ಹೇಳಿ, ಅದೇ ರೀತಿಯಾಗಿ ರುದ್ರಾಭಿಷೇಕ, ಗೋಧಿಯ ಪಾಯಸ ಅಂತಕ್ಕಂಥದ್ದನ್ನು ಮರಿಬೇಡಿ. ಇದು ಅವಶ್ಯಕವಾಗಿ ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಾ ಬಂದರೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ತುಲಾ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ? ರಾಶಿ ಅಧಿಪತಿ ಲಗ್ನಕ್ಕೆ ಬರೋದ್ರಿಂದ ಸ್ವಲ್ಪ ಸಮಾಧಾನದ ವಾತಾವರಣ, ಲಾಭ, ಕಾರ್ಯದಲ್ಲಿ ಜಯ, ಏನೇ ಬಂದರೂ ವಿಶ್ವಾಸದಿಂದ ಅದನ್ನು ಮುನ್ನಡೆಸ್ತಕ್ಕಂಥ ಕೆಲಸಗಳು ಬರುತ್ತೆ. 9ರ ಸ್ಥಾನದಲ್ಲಿ ಕುಜ, ಮ್ಯಾಕ್ಸಿಮಮ್ ಪದರಮ ಹಂತದಲ್ಲಿ ಉತ್ತರಾಭಾದ್ರಪದ ನಕ್ಷತ್ರ 6 ನಿಧಾನ ಮಂದಗತಿ ಇರ್ತದೆ. ಆ ಮಂದಗತಿಯನ್ನು ಸ್ವಲ್ಪ ಫಾಸ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಅಶ್ವಿನಿ, ಭರಣಿ ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಬಂದಾಗಲೂ ಕೂಡ ಲಗ್ನದಲ್ಲೇ ಶುಕ್ರನಿರೋದ್ರಿಂದ ಆತ್ಮವಿಶ್ವಾಸದಿಂದ ಎಲ್ಲವನ್ನು ಗೆಲ್ತೀರ. ವಿದ್ಯಾರ್ಥಿಗಳು ಕೂಡ ಶುಭದಾಯಕವಾಗಿರ್ತಕ್ಕಂಥ ಇರುತ್ತೆ. ತನ್ನ ಹಸ್ತಕ್ಷೇಪದಿಂದ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ಗುಡ್ಡಿದೆ, ತೊಂದರೆ ಇಲ್ಲ. ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ವಾರ. ಬಿಸ್ನೆಸ್ಸಲ್ಲೂ ಕೂಡ ತಕ್ಕ ಮಟ್ಟಿಗೆ ಒಂದು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸನ್ನಿವೇಶ ಬರ್ತದೆ. ಇನ್ನು ಅದರ್ವೈಸ್ ಬೇರೆ ವಿಚಾರ ತಗೊಂಡಾಗ ತುಲಾರಾಶಿಯವರಿಗೆ ಶುಭದ ವಾರದಲ್ಲಿ ಒಂದು ಕೂಡ ಆಗುತ್ತೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ಡಿದೆ. ಈ ಕಾಲವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಅನ್ನೆಸಸರಿಯಾಗಿ ಭಯಪಡ್ತೀರಾ. ಅಫ್ಕೋರ್ಸ್ ಆತಂಕದ ವಾತಾವರಣ ಇರುತ್ತೆ. ಏನು ಎತ್ತ ಅಂತಕ್ಕಂಥ ಬದಲಾವಣೆ ಸ್ವಲ್ಪ ಇರತಕ್ಕಂಥ ಸನ್ನಿವೇಶ ಬರ್ತದೆ. ಒಂದು ರೀತಿಯಾಗಿ ಹಣಕಾಸಿನಲ್ಲೂ ನಿಧಾನ ಮಂದಗತಿ ಇರತಕ್ಕಂಥ ಶತ್ರು ಭಯ, ಹಾಗೆ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ, ಕೊಟ್ಟಿದ್ದು ಯಾರು ವಾಪಸ್ ಕೊಡದಲ್ಲೇ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ. ಬಟ್ ಅಫ್ಕೋರ್ಸ್ ಆದ ನಂತರ ಹೇಗೆ ನೋಡೋಣ ಬಿಡು, ಏನೇ ಬಂದರೂ ಸಮಸ್ಯೆ ಧೈರ್ಯದಿಂದ ಎದುರಿಸ್ತೀನಿ ಅಂತ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಆಗ ಹಠದ ಸ್ವಭಾವ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿ ಈ ಒಂದು ವಾರದಲ್ಲಿ ಖಂಡಿತವಾಗಿ ಶುಭದಾಯಕವಾಗಿದೆ. ಏನು ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಪ್ರಥಮ ಹಂತದಲ್ಲಿ ಸ್ವಲ್ಪ ಆತಂಕದ ವಾತಾವರಣ ಎಲ್ಲ ಕೂಡ ಇರ್ತದೆ. ಬಟ್ ಕೊನೆಯ ಭಾಗದಲ್ಲಿ ಮೃಗಶಿರ ನಕ್ಷತ್ರ, ಅಷ್ಟಮದಲ್ಲಿ ಚಂದ್ರ, ರಾಹು, ಇದು ಚಂದ್ರ ಕುಜ ಇರೋದ್ರಿಂದ ಬಲದಿಂದ, ಯೋಗದಿಂದ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಇರುತ್ತೆ. ಆದರೂ ಕೂಡ ಸ್ವಲ್ಪ ಈ ಶತ್ರುಭಯ ಇವೆಲ್ಲವನ್ನು ಇರ್ತಕ್ಕಂಥದ್ದು ಇರೋದ್ರಿಂದ ವೃಶ್ಚಿಕ ರಾಶಿ ಮ್ಯಾಕ್ಸಿಮಮ್ ನೀವು ಮಾಡ್ತಕ್ಕಂಥ ಕಾರ್ಯ ಹನುಮಾನ್ ಚಾಲೀಸ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ನಿಮಗೆ ಆಗಿಂದಾಗೆ ಸ್ವಲ್ಪ ಆಂಜನೇಯನ ದೇವಸ್ಥಾನ ಭೇಟಿ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವ ಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಈ ಮಂತ್ರ ಇನ್ನಷ್ಟು ವೃಶ್ಚಿಕ ರಾಶಿಯವರಿಗೆ ಬಲವನ್ನು ಕೊಡುತ್ತೆ, ಶತ್ರು ದೂರ ಮಾಡುತ್ತೆ, ಅನೇಕ ಆರೋಗ್ಯ ಬಾಧೆ, ಶತ್ರುಬಾಧೆಗಳನ್ನು ದೂರ ಮಾಡೋದು ಸತ್ಯ. ಮ್ಯಾಕ್ಸಿಮಮ್ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಧನುರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ. ರಾಶಿ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಮೊದಲೇ ಹೇಳಿದೆ, ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ. ಮನೆಯಲ್ಲಿ ಸ್ವಲ್ಪ ಶಾಂತತೆ ಕಡಿಮೆ, ಅಂದರೆ ಅರ್ಥಾತ್ ಸ್ವಲ್ಪ ಏನು ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದ್ರಲ್ಲಿ ಸೋಲ್ತೀರ. ಉತ್ತರಾಭಾದ್ರಪದ ನಕ್ಷತ್ರ, ಭೂಮಿಯ ಕೆಲಸಗಳು ಸ್ವಲ್ಪ ನಿಧಾನವಾಗುತ್ತೆ. ತದನಂತರದಲ್ಲಿ ಬರ್ತಕ್ಕಂಥ ಅಶ್ವಿನಿ, ಭರಣಿ ಹಾಗೆ ಕೃತಿಕಾ ನಕ್ಷತ್ರಗಳನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಕನ್ಸೇಷನ್ ರೂಪದಲ್ಲಿ ಕಾರ್ಯಗಳಾಗ್ತಕ್ಕಂಥದ್ದು ಈ ಧನುರಾಶಿಯವರಿಗೆ ಕಂಡುಬರುತ್ತೆ. ಸೊ ಲಗ್ನಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೋಬೇಡಿ. ಅಫ್ಕೋರ್ಸ್ ದಿಸ್ ಈಸ್ ದ ರೈಟ್ ವೇ. ಈ ಒಂದು ಇದೇ ನಿಮಗೆ ಗುಡ್ ಆಗ್ತಕ್ಕಂಥದ್ದು. ಶುಕ್ರ ಲಾಭದಲ್ಲಿದ್ದಾನೆ, ತೊಂದರೆ ಇಲ್ಲ. ಸೂರ್ಯ ಬುಧ ಆದಿತ್ಯ ಯೋಗದಿಂದ ಕೂಡ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ನಡೀತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ, ಧನುರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಲ್ ಇರತಕ್ಕಂಥ ಸನ್ನಿವೇಶ ನಿರ್ಮಾಣವಾಗುತ್ತೆ. ಆದಷ್ಟು ವಿದ್ಯಾರ್ಥಿಗಳು ನಿಮ್ಮ ಎಫರ್ಟ್ ಹಾಕಬೇಕಾಗ್ತದೆ. ಎಫರ್ಟ್ ಆಗ್ತಿದೆ. ಧನುರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು ಅಂತ ಡಿಪ್ರೆಷನ್ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಇನ್ನು ಪಂಚಮಾಧಿಪತಿ ಸಪ್ತಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಕೆಲವೊಂದು ಸ್ನೇಹಿತರಿಂದ ಶುಭವೂ ಕೂಡ ಆಗುತ್ತೆ, ಅಶುಭವೂ ಕೂಡ ಆಗ್ತಕ್ಕಂಥದ್ದಿರುತ್ತೆ. ಸಂಗಾತಿಯೊಟ್ಟಿಗೆ ವಾದ ವಿವಾದಕ್ಕೆ ಇಳಿಬೇಡಿ. ಸಮಾಧಾನದಿಂದ ವರ್ತನೆಯನ್ನು ಮಾಡಿದ್ರೆ ಮಾತ್ರ ಶುಭದಾಯಕವಾಗ್ತದೆ. ಕುಜನ ದೃಷ್ಟಿ ಧನುರಾಶಿಯಲ್ಲಿರೋದ್ರಿಂದ ಅತಿರೇಕದ ಮಾತು, ಅತಿರೇಕವಾಗಿರ್ತಕ್ಕಂಥ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅಫ್ಕೋರ್ಸ್ ಆದರೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಕೂಡ ಶಿವನ ಆರಾಧನೆ ಮಾಡಿ ಕಡಲೆಕಾಳಿನ ಫಲಹಾರವನ್ನು ಆಗಿಂದಾಗಿ ಹಂಚಿ ಸೋಮವಾರ ಶನಿವಾರಗಳಂದು ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಬರುತ್ತೆ. ಹಣಕಾಸು ವಹಿವಾಟುಗಳು ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗೆ ಮಕರ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ನೋಡಿ. ಪ್ರಥಮ ಹಂತದಲ್ಲಿ ನಾವು ಮಕರ ರಾಶಿಯನ್ನು ತಗೊಂಡಾಗ ಮೊದಲು ಉತ್ತರಾಭಾದ್ರಪದ ನಕ್ಷತ್ರದಲ್ಲಿ
ಸಂಚಾರವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಶನಿಯ ತತ್ವದ ಹಲವಾರು ಪ್ರಯತ್ನಗಳಿಂದ ಮಾತ್ರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಈ ವಾರ ಪ್ರಥಮ ಹಂತದಲ್ಲಿ. ತದನಂತರದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು, ಹಾಗೆ ಭರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು, ಕೃತಿಕಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಿಂದ ಸ್ವಲ್ಪ ಅಡೆತಡೆಗಳು, ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥದ್ದು, ಅದೇ ರೀತಿಯಾಗಿ ಭೂಮಿಯಿಂದ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ವರ್ತನೆಯನ್ನು ಮಾಡಬೇಕಾಗುತ್ತೆ. ವಾರದ ಅಂತ್ಯಭಾಗಕ್ಕೆ ಹೋದಾಗ ರೋಹಿಣಿ ನಕ್ಷತ್ರ, ಹಾಗೆ ತದನಂತರ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಇದೊಂದು ಬೆನಿಫಿಟ್ ಇರತಕ್ಕಂಥದ್ದು ಮಕರ ರಾಶಿಯವರು ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಇರುತ್ತೆ. ಗುರುವಿನ ಅನುಗ್ರಹದಿಂದ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇವರ ಅದಕ್ಕೆ ಮಕರ ರಾಶಿಯವ್ರಿಗೆ ಲಭ್ಯವಾಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ಲಿಟಿಗೇಷನ್ಸು ಮತ್ತೊಂದು ವಿಚಾರದಲ್ಲಿ ತಲೆ ಹಾಕಬೇಡಿ. ಇದು ಸ್ವಲ್ಪ ಸಮಸ್ಯೆಯನ್ನು ಕೊಡ್ತಕ್ಕಂಥಿರುತ್ತೆ. ಅಗತ್ಯವಾಗಿ ಸೂರ್ಯನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದನ್ನು ಮರಿಬೇಡಿ, ಅವಶ್ಯಕವಾಗಿ ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಅಂದರೆ ನಿಮಗೆ ಮಕರ ರಾಶಿಯವರಿಗೆ ಅಡೆತಡೆಗಳ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಭಾನುವಾರಗಳಂದು ಹಸುಗಳಿಗೆ ಚಪಾತಿಯನ್ನು ಕೊಡೋದು ಮರಿಬೇಡಿ, ಇದು ಅವಶ್ಯಕವಾಗಿ ಮಾಡಿ. ಕುಂಭರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಕುಂಭರಾಶಿಯ ಜಾತಕವನ್ನು ನೋಡಿದಾಗ ಇಡೀ ಕುಂಭರಾಶಿಯವರಿಗೆ ಪ್ರಥಮ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಕುಟುಂಬದ ಮತ್ತು ಹಣಕಾಸಿನ ವಿಚಾರದಲ್ಲಿ ಮೊದಲು ಈ ಸ್ವಲ್ಪ ಗೊಂದಲ ಅಥವಾ ಫ್ಲಕ್ಚುಯೇಟಿಂಗ್ ಮೈಂಡ್ ಮುಂದುವರಿಬೋದು. ಬಟ್ ಆದ ನಂತರ ಸ್ವಲ್ಪ ಸಪ್ತಮದಲ್ಲಿ ಸೂರ್ಯನಿದ್ದಾನೆ, ಸಪ್ತಮದಲ್ಲಿ ಬುಧ, ಒಂದು ರೀತಿಯಾದಂಥ ಬಲ ಇರತಕ್ಕಂಥದ್ದಿರುತ್ತೆ. ಹಾಗೂ ಕೂಡ ಹಲವಾರು ಸ್ನೇಹಿತರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ. ಪಾರ್ಟ್ನರ್ಶಿಪ್ ಬಾಂಡಿಂಗ್ ಆಗ್ತದೆ. ಹಾಗೆ ಜೊತೆ ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಹೊಂದ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ. ಯಾರು ಈ ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ಏಕೈಕವಾಗಿ ಶಿವನ ಆರಾಧನೆ ಭಾಳ ಬಲಿಷ್ಠವಾಗಿರ್ತಕ್ಕಂಥ ಕೆಲಸ ಆಗುತ್ತೆ. ಮೇಲಾಗಿ ಶುಕ್ರ ಸ್ವಸ್ಥಾನ ಅಂದರೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಭಾಗ್ಯೋದಯ, ಸ್ತ್ರೀಯಿಂದ ಒಂದು ರೀತಿಯಾದಂಥ ಅಭಿವೃದ್ಧಿಗಳ ಕಾರ್ಯಗಳು ನಡೀತದೆ. ಸ್ವಲ್ಪ ನೆಮ್ಮದಿ, ವಿಶೇಷವಾಗಿ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳ ವಿಚಾರದಲ್ಲೂ ಕೂಡ ಮ್ಯಾಕ್ಸಿಮಮ್ ಗುಡ್ಡಿರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ಒಂದು ಕಾಲವಾಗುತ್ತೆ. ನೆಮ್ಮದಿಯನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಅಫ್ಕೋರ್ಸ್ ಕುಂಭರಾಶಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು, ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿ ಕೆಲಸ ಕಾರ್ಯಗಳು ಸುಲಲಿತವಾಗುತ್ತೆ. ಪ್ರತಿ ದಿನ 21 ಬಾರಿ ಆದರೂ ಕೂಡ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ವಿಶೇಷತೆ ಕೊಡುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿ ಈ ವಾರದಲ್ಲಿ ಹೇಗಿರುತ್ತೆ? ಲಗ್ನದಲ್ಲೇ ಶನಿ ಇದ್ದಾನೆ, ಸ್ವಲ್ಪ ಮಂದಗತಿ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತದೆ. ತದನಂತರದಲ್ಲಿ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ವಾರವಾಗುತ್ತೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಾ. ಹಾಗೂ ಕೂಡ ಈ ಭರಣಿ ನಕ್ಷತ್ರದಲ್ಲಿ ಸ್ವಲ್ಪ ಸಹೋದರ ಸಹೋದರಿಯ ನಡುವಿನ ಬಾಂಧವ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಇರ್ತದೆ. ಯಾರು ಮೀನರಾಶಿಯಲ್ಲಿದ್ದೀರೋ ಇದರಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅವಶ್ಯಕ. ಮ್ಯಾಕ್ಸಿಮಮ್ ಮೃಗಶಿರ ನಕ್ಷತ್ರದಲ್ಲಿ ಕೊನೆಯ ಭಾಗದಲ್ಲಿ ಹಾದು ಹೋಗತಕ್ಕಂಥದ್ದು ಇರುತ್ತೆ. ಒಂದು ರೀತಿಯಾಗಿ ಭೂಮಿ ಖರೀದಿ ಯೋಗದ ಲಭ್ಯತೆ ಬರುತ್ತೆ. ಕೆಲವೊಂದು ನಿರ್ಧಾರಗಳನ್ನು ತಾವು ತಪ್ಪಾಗಿ ತಗೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಸೊ ಹಾಗಾಗಿ ಮೀನರಾಶಿ ಪ್ರಥಮ ಹಂತದಲ್ಲೇ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಂಡ್ರೆ ಈ ವಾರ ಮ್ಯಾಕ್ಸಿಮಮ್ ಒಳ್ಳೆಯ ಶುಭಕಾರ. ಹಾಗೆ ಹಣಕಾಸು ವಹಿವಾಟುಗಳಲ್ಲಿ ಶುಭ ಇರ್ತಕ್ಕಂಥಿರುತ್ತೆ. ಸಾಲದ ಮೇಲೆ ಸ್ವಲ್ಪ ಸಾಲ ತೀರಿಸ್ತಕ್ಕಂಥ ಸನ್ನಿವೇಶನೂ ಕೂಡ ಮೀನರಾಶಿಯವರಿಗೆ ಲಭ್ಯವಾಗುತ್ತೆ. ಆರೋಗ್ಯ ಹೇಗಿರ್ತಕ್ಕಂಥದ್ದಿರುತ್ತೆ? ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಕ್ಕಂಥದ್ದಿರುತ್ತೆ. ಶನಿಯ ಮೇಲೆ ಗುರುವಿನ ದೃಷ್ಟಿ ಮಕ್ಕಳಿಂದ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಕೂಡ ಇರುತ್ತೆ. ಇಷ್ಟು ಈ 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಖಂಡಿತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.